ದಾವಣಗೆರೆ ಜಿಲ್ಲೆಯ ಕಲಪನಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಸಿಲಿಂಡರ್ ಸಂಗ್ರಹಣೆ ಗೋದಾಮಿನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಗೋದಾಮಿನಲ್ಲಿ ಸಂಗ್ರಹಿಸಿದ್ದ ಸುಮಾರು 18 ಸಿಲಿಂಡರ್ಗಳು ಸ್ಫೋಟಗೊಂಡಿದ್ದು, ಘಟನೆಯಲ್ಲಿ 3 ಗಾಯಗೊಂಡಿದ್ದಾರೆ. ಸ್ಫೋಟದ ತೀವ್ರತೆಗೆ ಕೆಲವು ಸಿಲಿಂಡರ್ಗಳು 100 ಅಡಿಗೂ ಹೆಚ್ಚು ಎತ್ತರಕ್ಕೆ ಹಾರಿದ್ದು, ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಗ್ರಾಮದ ಅಡಿಕೆ ತೋಟದ ಮಧ್ಯದಲ್ಲಿದ್ದ ಗೋದಾಮಿನಲ್ಲಿ ಈ ಅವಘಡ ಸಂಭವಿಸಿದ್ದು, ಜನವಸತಿ ಪ್ರದೇಶದಿಂದ ದೂರವಿದ್ದ ಕಾರಣ ಭಾರೀ ಅನಾಹುತ ತಪ್ಪಿದೆ. ಘಟನೆಯಲ್ಲಿ ಗೋದಾಮು ಮಾಲೀಕ ಸೇರಿದಂತೆ 2 ಗಾಯಗೊಂಡಿದ್ದು, ಸಿಬ್ಬಂದಿ ಅನಿಲ್ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನೇ ನಂದಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು. ಘಟನೆಯ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಕಬ್ಬಣ ಮತ್ತೆ ಅದೇ ಕಮ್ಮಿ ಪ್ರೆಷರ್ ಇರ್ತದ ಅದು ಕಬ್ಬಣ ಸಿಲಿಂಡರ್ಗಳು ಕೈ ಸುಟ್ಟತ್ತ ಮತ್ತೊಂದು ಬಂದು ನೋಡಿ ಅವ್ರಿಗೆ ಇಲ್ಲೇ ಬರಕ್ ಹೇಳಬೇಕು ಚಾನಲ್ ಮ್ಯಾಗ ಅಲ್ಲೂ ಬಿದ್ದಿರಂಗೈತಲ್ಲ ಎಲ್ಲ ಸಿಡಿದ್ರ ಇನ್ನೊಂದು ಬಗೆಯಾಡ್ತಿದೆ ಅಲ್ಲೇ ಆಗುತ್ತಲ್ಲ ಅಲ್ಲಿಂದ ಇಲ್ಲಿ ಬರ್ಬೋದು. ಎಷ್ಟು ನೋಡಿ ಎಲ್ಲಿಂದ ಬರ್ತೈತಿ ಇನ್ನೂ ಭಾರಿ ಒಗ್ಯಾಡ್ತೈತಿ ಇಲ್ಲಿ ಕಬ್ಬಣ ಗಿಬ್ಬಣ ಕಾದಿರ್ತಾವಲ್ಲ.